ಅಂಥ ಒಂದು ಜಲಪಾತದ ಹತ್ರ ಇದೇನು ಕಲ್ತ್ಕೊಂಡ್ರಿ ಏನು ನೋಡ್ತಾ ಇದ್ದೀವಿ ನಾವು ಅಂದರೆ ನೀರು ಮೇಲಿನಿಂದ ಧುಮುಕ್ತಾ ಇದೆ 100%. ಯಾವುದು ಎಷ್ಟೇ ಅಡ್ಡ ಬರಲಿ, ಕಲ್ಲು ಬಂಡೆ ಎಲ್ಲ ಅಡ್ಡ ಇದೆ ನೋಡಿ, ಅದಕ್ಕೆ ನೀರು ನಿರರ್ಗಳವಾಗಿ ಮೇಲಿನಿಂದ ಕೆಳಗಡೆ ಬೀಳ್ತಾನೇ ಇದೆ. ಬಿದ್ದು ಕೆಳಗಡೆ ನೋಡಿ ಪ್ರಶಾಂತವಾಗಿ ಹೋಗ್ತಾ ಇದೆ. ನಾವು ಉದಾಹರಣೆ ತೊಗೊಂಡ್ರೆ ನಮ್ಮಲ್ಲೂ ಅದೇ ಥರ ಕೋಪ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಎಲ್ಲಿರುತ್ತೆ? ಮೇಲಿರುತ್ತೆ. ಅದನ್ನೆಲ್ಲ ನಾವು ಒಂದು ಬಂಡೆ ಥರ ಸೇರಿಸ್ಕೊಂಡು ಕೂತ್ಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀವಿ. ಈ ಜಲಪಾತದ ಥರನೇ ನಾವು ನಮ್ಮ ದುಮ್ಮಾನ, ದುಗುಡ ಎಲ್ಲವನ್ನು ಕೆಳಗಡೆ ಹರಿಯೋಕ್ಕೆ ಬಿಟ್ಟರೆ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ, ಶಾಂತವಾಗುತ್ತೆ. ಮಾಡೋಣ, ಸಿಂಪಲ್. ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಇವೆಲ್ಲವೂ ತನ್ನಷ್ಟಕ್ಕೆ ತಾನೇ ಮೆಲ್ಟಾಗಿ ಈ ಒಳ್ಳೆಯ ಜಲಪಾತದಲ್ಲಿ ನೀರು ಹರಿತಾ ಇದೆಯಲ್ಲ, ಆ ಥರ ನಾವು ಎಲ್ಲ ಕಂಪ್ಲೀಟು ಸ್ಟ್ರೆಸ್ ಫ್ರೀ ಆಗಿ ಚೆನ್ನಾಗಿ ಸಂತೋಷವಾಗಿ ಇರ್ಬೋದು ನಾವು.